ಪಾರ್ಟ್ ನಾವು ತೆಗೆದ್ರೆ ಬೇರೆ ಪಾರ್ಟ್ ಆಫ್ ದಿ ಲಂಗ್ ಗೆ ಇನ್ಫೆಕ್ಷನ್ ಆಗೋ ರಿಸ್ಕ್ ಫ್ಯೂಚರ್ ಅಲ್ಲಿ ಕಡಿಮೆ ಆಗುತ್ತೆ. ಸೊ ಬರೀ ಇನ್ಫೆಕ್ಷನ್ ಆಗಿ ಸ್ಕಾರ್ ಉಳಿದ್ಬಿಟ್ಟಿದೆ ಅಂತ ಅದನ್ನ ಬಿಡ್ಲಿಕ್ಕೆ ಆಗಲ್ಲ. ಸೊ ಡಿಪೆಂಡಿಂಗ್ ಆನ್ ಪೇಷಂಟ್ ಸಿಂಪ್ಟಮ್ಸ್ ಏನಿದೆ ಅದ್ರ ಮೇಲೆ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಡಾಕ್ಟರ್, ಈಗ ಲಂಗ್ ನೀವು ರಿಮೂವ್ ಮಾಡ್ತೀನಿ ಅಂತ ಹೇಳಿದ್ರೆ ಈ ರೀತಿ ಲಂಗ್ ತೆಗಿಯೋದ್ರಿಂದ ಸರ್ವೈವ್ ಆಗಬಹುದಾ ಅಥವಾ ರಿಪ್ಲೇಸ್ಮೆಂಟ್ ಏನಾದ್ರು ಮಾಡ್ತೀರಾ? ರಿಪ್ಲೇಸ್ಮೆಂಟ್ ಅಂತ ಏನು ಮಾಡಲ್ಲ ಮ್ಯಾಮ್. ಅಂದ್ರೆ ನಾರ್ಮಲಿ ಏನು ಮಾಡೋ ಅವಶ್ಯಕತೆ ಬರಲ್ಲ. ಬಹಳ ಅಂದ್ರೆ ತುಂಬಾ ಸಿವಿಯರ್ ಇನ್ಫೆಕ್ಷನ್ ಆಗಿ ಎರಡು ಕಡೆ ಲಂಗು ಹಾಳಾಗಿ ಅವರು ಆಕ್ಸಿಜನ್ ಮೇಲೆ ಡಿಪೆಂಡ್ ಆದಾಗ ವೆರಿ ರೇರ್ಲಿ ವಿ ಮೈಟ್ ಹ್ಯಾವ್ ಟು ಡೂ ಲಂಗ್ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ಬೇಕಾಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ನಾವು ಒಂದು ಭಾಗ ಅಷ್ಟೇ ಇನ್ವಾಲ್ವ್ ಆಗಿದೆ ಅಂದ್ರೆ ಒಂದು ಲೋಬ್ ಅಥವಾ ಇನ್ವಾಲ್ವ್ ಆಗಿದೆ ಅಥವಾ ಅದ್ರ ಲೋಬ್ ಅಲ್ಲಿ ಇನ್ನೂ ಸಣ್ಣ ಭಾಗ ಇರುತ್ತೆ, ಸೆಗ್ಮೆಂಟ್ ಅಂತ ಇರುತ್ತೆ. ಸೊ ಆ ಭಾಗ ಏನಾದ್ರು ಇನ್ವಾಲ್ವ್ ಆದಾಗ ನಾವು ಅದನ್ನಷ್ಟೇ ತೆಗಿಬಹುದು. ಸೊ ಇದನ್ನ ಮುಂಚೆ ಆಪರೇಷನ್ ಮಾಡಿ ದೊಡ್ಡ ಗಾಯ ಮಾಡಿ ಕಟ್ ಮಾಡಿ ಮಾಡ್ತಾ ಇದ್ವಿ. ಈಗ ಅದೇ ಸರ್ಜರಿನ ನಾವು ರೋಬೋಟ್ ಅಥವಾ ಥೊರಕೋಸ್ಕೋಪಿ ಅಂತ ಹೇಳ್ತೀವಿ, ವಿಡಿಯೋ ಅಸಿಸ್ಟೆಡ್ ಥೊರಕೋಸ್ಕೋಪಿಕ್ ಸರ್ಜರಿ ಅಂತ ಹೇಳ್ತೀವಿ. ಅರೌಂಡ್ 3 ಸೆಂಟಿಮೀಟರ್ ಕಟ್ಟಲ್ಲಿ ವಿತ್ ರಿಬ್ ನ ಸ್ಪ್ರೆಡ್ ಮಾಡದೆ ನಾವು ಆಪರೇಷನ್ ಮಾಡ್ತೀವಿ. ಅದರಿಂದ ರಿಕವರಿ ಕೂಡ ಫಾಸ್ಟ್ ಆಗುತ್ತೆ ಅಂಡ್ ಇಟ್ ಇಸ್ ಕ್ವೈಟ್ ಸೇಫ್ ಸರ್ಜರಿ ಆಲ್ಸೋ. ಓಕೆ ಡಾಕ್ಟರ್, ಕೀ ಹೋಲ್ ಸರ್ಜರಿ ಬಗ್ಗೆ ತಿಳಿಸೋದಾದ್ರೆ ಯಾವ ತರದ ಪೇಷಂಟ್ಸ್ ಗಳಿಗೆ ಇದನ್ನ ಸಜೆಸ್ಟ್ ಮಾಡಬಹುದು? ಯಾವುದೇ ಲಂಗ್ ಇನ್ಫೆಕ್ಷನ್ ಇರ್ಬೋದು, ಲಂಗ್ ಅಲ್ಲಿ ಇನ್ಫೆಕ್ಷನ್ ಆಗಿ ಲಂಗ್ ಭಾಗ ಯಾವ್ದಾರ ಹಾಳಾಗಿರ್ಬೋದು ಅಥವಾ ನಾವು ಈಗ ಲಂಗ್ ಕ್ಯಾನ್ಸರ್ ಇರ್ಬೋದು, ಕಾರ್ಸಿನಾಯ್ಡ್ ಟ್ಯೂಮರ್ ಅಂತ ಬರುತ್ತೆ. ಅದು ಒಂದು ಟೈಪ್ ಆಫ್ ಟ್ಯೂಮರ್, ಬಟ್ ಸ್ಲೋ ಗ್ರೋಯಿಂಗ್ ಟ್ಯೂಮರ್. ಅದರಲ್ಲೂ ಕೂಡ ನಾವು ಲಂಗ್ ಇನ್ನ ಒಂದು ಭಾಗನ ತೆಗೆದ್ಬಿಟ್ಟು ಆ ಟ್ರೀಟ್ಮೆಂಟ್ ಮಾಡಬಹುದಾಗುತ್ತೆ. ಡಿಪೆಂಡಿಂಗ್ ಆನ್ ದ ಸ್ಟೇಜ್ ಲಂಗ್ ಕ್ಯಾನ್ಸರ್ ಕೂಡ ಸಮ್ ಪೇಷಂಟ್ಸ್ ವಿ ಕ್ಯಾನ್ ಕ್ಯೂರ್ ದೆಮ್ ಅಲಾಂಗ್ ವಿತ್ ಅದರ್ ಥೆರಪೀಸ್. ಅಂದ್ರೆ ಕೀಮೊಥೆರಪಿ ಇರ್ಬೋದು, ಇಮ್ಯುನೊಥೆರಪಿ ಕೊಡ್ಬೇಕಾಗ್ಬೋದು, ಐದರ್ ಆಪರೇಷನ್ ಕಿಂತ ಮುಂಚೆ ಕೊಡ್ಬೇಕಾಗ್ಬೋದು ಇಲ್ಲ ಆಪರೇಷನ್ ಆದ್ಮೇಲೆ ಕೊಡ್ಬೇಕಾಗ್ಬೋದು. ಆ ಟ್ರೀಟ್ಮೆಂಟ್ ಕಂಪ್ಲೀಟ್ ಟ್ರೀಟ್ಮೆಂಟ್ ಮಾಡಿ ಅದು ಡಿಪೆಂಡಿಂಗ್ ಆನ್ ದ ಸ್ಟೇಜ್ many of the patients we can completely cure. ಪೇಷಂಟ್ಗಳು ಡಾಕ್ಟರ್ ಹತ್ರ ಬರೋದಕ್ಕೆ ಹೆದರೋ ರೀಸನ್ ಏನಂದ್ರೆ ಸರ್ಜರಿ ಮಾಡೋದಕ್ಕೆ ಹೇಳ್ಬಿಡ್ತಾರೆ, ನಾನು ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿ ಅದೊಂದು ಭಯ ಇರುತ್ತೆ. ಸೊ ಪ್ರತಿ ಪೇಷಂಟ್ಗೂ ಸರ್ಜರಿ ನೀಡಿದೆಯಾ ಇಲ್ಲ ಮೆಡಿಸಿನ್ ಅಲ್ಲೇ ನಾವು ಕ್ಯೂರ್ ಮಾಡ್ಬೋದಾ? ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ಅಂದ್ರೆ ಫಸ್ಟ್ ಇನ್ಫೆಕ್ಷನ್ ಆದಾಗ ನಾವು ಡೈರೆಕ್ಟ್ ಸರ್ಜರಿ ಮಾಡೋ ಅವಶ್ಯಕತೆ ಬರಲ್ಲ. ಅನ್ಲೆಸ್ ನಾವೀಗ ಬ್ಲಾಕ್ ಫಂಗಸ್ ಅಥವಾ ಮ್ಯೂಕರ್ ಮೈಕೋಸಿಸ್ ಅಂತ ಹೇಳ್ತೀವಲ್ಲ, ಸೊ ಆ ಟೈಮ್ ಅಲ್ಲಿ ಮಾತ್ರ ಅದು ಪೇಷಂಟ್ ಲೈಫ್ ಉಳಿಸ್ಲಿಕ್ಕೋಸ್ಕರ ಅವಾಗ ಡೈರೆಕ್ಟ್ ಸರ್ಜರಿ ಬೇಕಾಗುತ್ತೆ. ಆದ್ರೆ ಬರೀ ಲಂಗ್ ಟಿಬಿಗೆ ನಾವು ಡೈರೆಕ್ಟ್ ಆಪರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಈವನ್ ಲಂಗ್ ಹೊರಗಡೆ ನೀರ್ ತುಂಬಿಕೊಳ್ಳೋದಕ್ಕೂ ಡೈರೆಕ್ಟ್ ಆಪರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಲಂಗ್ ಹೊರಗಡೆ ನೀರ್ ತುಂಬಿಕೊಂಡು ಅದು ಟಿಬಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಪ್ರೂವ್ ಆದ್ರೆ ಅದನ್ನ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಒಂದು 4 ವಾರದ ತನಕ ವೇಟ್ ಮಾಡಬಹುದು. ಅದು ಅದಷ್ಟಕ್ಕದೇ ಕಡಿಮೆ ಆಗಿ ಅದು ಫುಲ್ ಕಂಪ್ಲೀಟ್ ಆಗಿ ಅಬ್ಸರ್ವ್ ಆಗೋದ್ರೆ ಮತ್ತೇನು ಆಪರೇಷನ್ ಮಾಡೋದು ಬೇಕಾಗಿಲ್ಲ. ಆದ್ರೆ ಕೆಲವು ಸತಿ ಏನಾಗುತ್ತೆ ಅಂದ್ರೆ ಇದೇ ನೀರು ಮಲ್ಟಿಪಲ್ ಪಾಕೆಟ್ಸ್ ಆಗಿರುತ್ತೆ. ಅಂದ್ರೆ ಒಂದು ಸಿಂಗಲ್ ಪಾಕೆಟ್ ಇರಲ್ಲ. ಅದ್ರಲ್ಲಾದ್ರೆ ನಾವು ಒಂದು ಟ್ಯೂಬ್ ಹಾಕಿ ಅದನ್ನ ಡ್ರೈನ್ ಮಾಡಬಹುದು, ಮೆಡಿಸಿನ್ಸ್ ಚೆನ್ನಾಗಿ ಆಗುತ್ತೆ. ಇಲ್ಲ ಅಂದ್ರೆ ನಮಗೆ ಟಿಬಿ ಡಯಾಗ್ನೋಸಿಸ್ ಆಗದೆ ಇರ್ಬೋದು, ಕನ್ಫರ್ಮ್ ಡಯಾಗ್ನೋಸಿಸ್ ಆಗದೆ ಇರ್ಬೋದು. ಸೊ ನಾವು ಕನ್ಫರ್ಮ್ ಡಯಾಗ್ನೋಸಿಸ್ ಆಗಿಲ್ದಂಗೆ ಡೈರೆಕ್ಟ್ ಆಗಿ ಟಿಬಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗಲ್ಲ. ಅವಾಗ ಪ್ಲೂರಲ್ ಬಯಾಪ್ಸಿ ಅಂತ ಹೇಳ್ತೀವಿ. ಅದೇನ್ ಪದರನ ತೆಗೆದ್ಬಿಟ್ಟು ಅದನ್ನ ಬಯಾಪ್ಸಿ ಕಳಿಸ್ತೀವಲ್ಲ, ಅದನ್ನ ನಾವು ಮಾಡ್ಬೇಕಾಗತ್ತೆ. ಸೊ ಆ ಟೈಮಲ್ಲಿ ನಾವು ಸರ್ಜರಿ ಸಜೆಸ್ಟ್ ಮಾಡ್ತೀವಿ. ಸೊ ಎಲ್ಲರಿಗೂ ಸ್ಟ್ರೈಟ್ ಫಾರ್ವರ್ಡ್ ಫಸ್ಟ್ ಗೆ ಸರ್ಜರಿ ಬೇಕಾಗಿಲ್ಲ. ದೇರ್ ಆರ್ ಇಂಡಿಕೇಶನ್ಸ್, ಆ ಇಂಡಿಕೇಶನ್ಸ್ ಪ್ರಕಾರ ನಾವು ಮಾಡ್ಬೇಕು. ಓಕೆ ಡಾಕ್ಟರ್, ಈಗ ಸರ್ಜರಿ ಆದ್ಮೇಲೆ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಪೇಷಂಟ್ ಯಾವಾಗ ಡಿಸ್ಚಾರ್ಜ್ ಆಗ್ಬೋದು? ಈ ಪ್ರೊಸೀಜರ್ ಎಷ್ಟು ದಿನ ಇರುತ್ತೆ ಡಾಕ್ಟರ್? ಸೊ ನಾನು ಇದಕ್ಕಿಂತ ಮುಂಚೆ ಹೇಳ್ತಾ ಇದ್ನಲ್ಲ, ಸೊ ಇದಕ್ಕಿಂತ ಮುಂಚೆ ಎಲ್ಲಾ ಸರ್ಜರಿಗಳನ್ನು ನಾವು ಓಪನ್ ಸರ್ಜರಿಯಲ್ಲಿ ಮಾಡ್ತಾ ಇದ್ವಿ. ಸೊ ಆಲ್ಮೋಸ್ಟ್ ಒಂದು 10 ರಿಂದ 15 ಸೆಂಟಿಮೀಟರ್ ಕಟ್ ಮಾಡ್ಬೇಕಾಗ್ತಾ ಇತ್ತು. ಆಮೇಲೆ ರಿಬ್ಸ್ ನ ಸ್ಪ್ರೆಡ್ ಮಾಡ್ಬೇಕಾಗ್ತಾ ಇತ್ತು, ಅಂದ್ರೆ ಎದೆಗೂಡಲ್ಲಿರೋ ಮೂಳೆಗಳನ್ನ ಸ್ಪ್ರೆಡ್ ಮಾಡ್ಬೇಕಾಗ್ತಾ ಇತ್ತು. ಆ ಸ್ಪ್ರೆಡ್ ಮಾಡೋದ್ರಿಂದ ಪ್ರಾಬ್ಲಮ್ ಏನು ಅಂದ್ರೆ ಅವೆರಡು ರಿಬ್ಸ್ ಮಧ್ಯ ನಮ್ಮಲ್ಲಿ ಇದು ಇಂಟರ್ಕಾಸ್ಟಲ್ ನರ್ವ್ಸ್ ಅಂತ ಬರುತ್ತೆ, ನರಗಳು ಬರುತ್ತೆ. ಆ ನರಗಳು ಸ್ಟ್ರೆಚ್ ಆದಾಗ ಬಹಳ ಜನ ಪೇಷಂಟ್ಸ್ಗೆ ಆಪರೇಷನ್ ಆದ್ಮೇಲೂ ಕೂಡ ತುಂಬಾ ವರ್ಷಗಟ್ಟಲೆ ನೋವು ಇರೋ ಚಾನ್ಸಸ್ ಇರ್ತಾ ಇತ್ತು. ಸೊ ಇದರಿಂದ ನಮಗೆ ಈ ಥೊರಕೋಸ್ಕೋಪಿ ಅಥವಾ ರೋಬೋಟಿಕ್ ಸರ್ಜರಿನ ನಾವು ಸ್ಟಾರ್ಟ್ ಮಾಡಿದ್ದು. ಏನಾಗುತ್ತೆ ಅಂದ್ರೆ ಈ ಥೊರಕೋಸ್ಕೋಪಿಕ್ ಸರ್ಜರಿಯಲ್ಲಿ ನಾವು ರಿಬ್ಸ್ ನ ಸ್ಪ್ರೆಡ್ ಮಾಡಲ್ಲ. ಸೊ ನಾವು ಅದೇ 3 ಸೆಂಟಿಮೀಟರ್ ಕಟ್ಟಲ್ಲಿ ನಾವು ಸ್ಪೆಷಲೈಸ್ಡ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿ, ಹೈ ಡೆಫಿನಿಷನ್ ಕ್ಯಾಮ್ರಾ ಯೂಸ್ ಮಾಡಿ ನಾವು ಅದು ಏನಾಗುತ್ತೆ ನಮಗೆ ಆಲ್ಮೋಸ್ಟ್ 10 ರಿಂದ 15 ಪಟ್ಟು ಮ್ಯಾಗ್ನಿಫೈಡ್ ಇಮೇಜ್ ತೋರಿಸುತ್ತೆ. ಹಂಗಾಗಿ ನೀವು ಬಹಳ ಅಕ್ಯುರೇಟ್ ಆಗಿ ಸರ್ಜರಿ ಮಾಡಬಹುದು. ಆ ಕಡೆ ಈ ಕಡೆ ಏನು ಯಾಕಂದ್ರೆ ಡೈರೆಕ್ಟ್ ಹಾರ್ಟ್ ಇಂದ ಬರೋ ರಕ್ತನಾಳಗಳು ಬರುತ್ತೆ, ಸೊ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಕೂಡ ನಾವು ಬಹಳ ಅಕ್ಯುರೇಟ್ ಆಗಿ ಮಾಡೋದ್ರಿಂದ ರಿಕವರಿ ತುಂಬಾ ಫಾಸ್ಟ್ ಆಗುತ್ತೆ. ಯಾವುದೇ ಸರ್ಜರಿಯಲ್ಲಿ ಎಷ್ಟು ನಾವು ನಮ್ಮ ಶರೀರದ ಮೇಲೆ ಕಡಿಮೆ ಕಟ್ ಮಾಡ್ತೀವೋ ಅಷ್ಟು ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ಪೇಷಂಟ್ ರಿಕವರಿ ಕೂಡ ತುಂಬಾ ಫಾಸ್ಟ್ ಆಗುತ್ತೆ. ನಾರ್ಮಲಿ ಅರೌಂಡ್ ಥೊರಕೋಸ್ಕೋಪಿಕ್ ಸರ್ಜರಿ ಅಥವಾ ರೋಬೋಟಿಕ್ ಸರ್ಜರಿ ಆದ್ಮೇಲೆ
ಪೇಷಂಟ್ಸ್ ಅರೌಂಡ್ 3-4 ದಿವಸ ತನಕ ಇರಬಹುದು. ಅದಾದ್ಮೇಲೆ ಅವ್ರು ಬೈ 1 ವೀಕ್ 10 ಡೇಸ್ ಕಂಪ್ಲೀಟ್ಲಿ ನಾರ್ಮಲ್ ಆಕ್ಟಿವಿಟೀಸ್ ಎಲ್ಲ ಮಾಡಬಹುದು. ಓಕೆ ಡಾಕ್ಟರ್, ನಿಮ್ಮ ಹತ್ರ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೇಳ್ತೀನಿ. ಆದ್ರೀಗ ಮತ್ತೊಂದು ಬ್ರೇಕ್ನ ಸಮಯ. ವೀಕ್ಷಕರೇ, ಡಿಯರ್ ಡಾಕ್ಟರ್ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ. ಸರ್ಜರಿ ಆದ್ಮೇಲಿಂದ ಯಜಮಾನ್ರೆ ಹೇಗಿದ್ದಾರೆ? ಬೆಟರ್ ಆಗಿದ್ದಾರೆ. ಇನ್ನೂ ಎಕ್ಸ್ಪೆನ್ಸಿವ್ ಮೆಡಿಸಿನ್ಸ್ ಟೆಸ್ಟ್ ಗಳು ಬಾಕಿ ಇವೆ. ಬಂಗಾರ ಅಡವಿಡ್ತೀನಿ, ಅದೊಂದೇ ದಾರಿ. ಟೇಕ್ ಅ ಡೀಪ್ ಬ್ರೆತ್. ಬಂಗಾರ ಅಡವಿಡೋದಕ್ಕಿಂತ ಮಾರೋದೇ ಉತ್ತಮ. ಹೌದಾ? ಅಡವಿಡೋದು ನಿಮ್ಮ ಟೆನ್ಷನ್ ನ ಕಮ್ಮಿ ಮಾಡುತ್ತೆ, ಆದ್ರೆ ಬೇರೆ ಎಲ್ಲ ಟೆನ್ಷನ್ ನ ಜಾಸ್ತಿ ಮಾಡುತ್ತೆ. ಬಂಗಾರ ಎಲ್ಲಿಂದ ಕೊಂಡ್ಕೊಂಡಿದ್ರು ಅದು ನಮ್ಮ ಜಾಯಲುಕಾಸ್ ಅಲ್ಲಿ ಮಾರಾಟ ಮಾಡಿದಾಗ ಒಳ್ಳೆ ಬೆಲೆ ಸಿಗುತ್ತೆ. ಬರೀ 15 ನಿಮಿಷದಲ್ಲಿ ಬಂಗಾರವನ್ನು ಕೊಂಡ್ಕೊಳ್ಳೋದಾದ್ರೂ ಮಾರೋದಾದ್ರೂ ನಮ್ಮ ಜಾಯಲುಕಾಸೇ ಬೆಸ್ಟ್. ಓ ನನ್ನ ಓಪನಿಂಗ್ ಕಟ್ಸ್ ಮ್ಯಾನ್. ಅಣ್ಣ, ಈ ತರ ಶೇವ್ ಮಾಡಿದ್ರೆ ಕಟ್ ಆಗುತ್ತೆ ಮತ್ತೆ ಉರಿಯುತ್ತೆ. ಮತ್ತೆ ಹೊಸ ಜಿಲೆಟ್ ಗಾರ್ಡ್ 3-in-1. ಈಗ ನೀನ್ ದೊಡ್ಡ ಲೀಗ್ ನಲ್ಲಿದ್ಯಾ, ಸೊ ಶೇವ್ ಕೂಡ ದೊಡ್ಡ ಲೀಗ್ ನದ್ದೇ. ಇದರ 3 ಸೆನ್ಸರ್ ಬ್ಲೇಡ್ ಸಾಧಾರಣ ರೇಸರ್ ನ ಬದಲು ಒಂದು ಸ್ಟ್ರೋಕ್ ನಲ್ಲಿ ಸ್ಮೂತ್ ಶೇವ್ ಕೊಡುತ್ತೆ. ಕಟ್ಟುವಾಗಲ್ಲ, ಉರಿಯೋದಿಲ್ಲ. ಈಗ ದೊಡ್ಡ ಲೀಗ್ ನಲ್ಲಿ ಹೇಗೆ ಅನಿಸ್ತಾ ಇದೆ? ಸ್ಮೂತ್ ಜಿಲೆಟ್ ಗಾರ್ಡ್ 3-in-1 ದೊಡ್ಡ ಲೀಗ್ ನ ಶೇವ್. ಅಣ್ಣ ಬಂದ್ರೆ ಜೋಶ್ ಬರ್ತದೆ, ಮಾತಾಡ್ಬಿಟ್ರೆ ಬಲ ಬರ್ತದೆ, ಶತ್ರು ಎದೆಯಲ್ಲಿ ಜ್ವರ ಬರ್ತದೆ, ಮಂಡ್ಯ ಬಂದ್ರೆ ಕಳ ಬರ್ತದೆ. ಪೇಂಟಿಂಗ್ ಕೆಲಸ ಶುರು ಮಾಡಾಯ್ತಲ್ಲ. ಇದು ಏಷ್ಯನ್ ಪೇಂಟ್ಸ್ ಬ್ಯೂಟಿಫುಲ್ ಹೋಮ್ಸ್ ಪೇಂಟಿಂಗ್ ಸರ್ವಿಸ್ ಪಾ. ಸಕ್ಕ ಕ್ವಾಲಿಟಿ. ಟೈಮ್ಗೆ ಮುಗಿಸಿಲ್ಲ ಅಂದ್ರೆ 20% ಮನಿ ಬ್ಯಾಕ್ ಕೊಡ್ತೀವಿ. ನಂಬೋ ತರ ಏನಾದ್ರು ಹೇಳಪ್ಪ. ಅಣ್ಣವ್ರ ಸಿನಿಮಾ ಫಸ್ಟ್ ಡೇಗೆ ಥಿಯೇಟರ್ ಖಾಲಿ ಇರುತ್ತಾ? ನಂಬೋಕೆ ಆಗ್ತಾ ಇಲ್ಲಪ್ಪ. ಹೆಂಗೆ? ಹೇಳಿದಂತೆ ಟೈಮಿಗೆ ಮುಗಿಸಿದ್ಯಾ? ನಿಮ್ಮ ಮನೆಯಲ್ಲಿ ಏಷ್ಯನ್ ಪೇಂಟ್ಸ್ ಬ್ಯೂಟಿಫುಲ್ ಹೋಮ್ಸ್ ಪೇಂಟಿಂಗ್ ಸರ್ವಿಸ್ ಲಭ್ಯವಾಗಿಸಲು ಕಾಲ್ ಮಾಡಿ 8050480504. ಹಳ್ಳಿ ಪವರ್ ರೀಲೋಡೆಡ್ 16 ಜನ ಮಾಡರ್ನ್ ಸಿಟಿ ಹುಡುಗಿ. ತಿಂಗಳಿಗೆ ಎಷ್ಟಮ್ಮ ನಿಮ್ಮ ಖರ್ಚು? ಆಲ್ಮೋಸ್ಟ್ 1.5. ಇದ್ರ ಯಾವ್ದು ತಿಂದಿಲ್ವಾ ನೀವು? ತೂಕಂಡ್ರೆ ಭಯನ ನಿಮ್ಗೆ? ಈ ತರ ಮುದ್ದಾಗಿ ಬೆಳೆಸಿ ಹಳ್ಳಿಗೆ ಹೋದ್ರೆ ಏನು ಫಜಿತಿ. ನಮ್ಮಿಬ್ರದ್ದು ವ್ಯಾಲ್ಯೂ ಗೊತ್ತಾಗುತ್ತೆ. ಹಳ್ಳಿ ಮಂದಿ ಖಡಕ್ ಆಗುತ್ತೆ, ಅವ್ರಿಗೆ ಟಕ್ಕರ್ ಕೊಟ್ಟೆ ಕೊಡ್ತೀವಿ. ಹಳ್ಳಿ ಪವರ್ ರೀಲೋಡೆಡ್. ಈಗ 400 ಗ್ರಾಂ ಪ್ಯಾಕ್ ಜೊತೆಗೆ 100 ಗ್ರಾಂ ಉಚಿತ. ಆಶೀರ್ವಾದ್ ಶಾವಿಗೆ. ಈಗ 400 ಗ್ರಾಂ ಪ್ಯಾಕ್ ಜೊತೆಗೆ 100 ಗ್ರಾಂ ಉಚಿತ. ಆಶೀರ್ವಾದ್ ಶಾವಿಗೆ. ವಿರಾಮದ ಬಳಿಕ ಡಿಯರ್ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ನಾವು ಈ ಮುಂಚೆ ಟಿಬಿ ಬಗ್ಗೆ ಮಾತಾಡಿದ್ವಿ, ಈಗ ಲಂಗ್ ಕ್ಯಾನ್ಸರ್ ಬಗ್ಗೆ ಮಾತಾಡೋದಾದ್ರೆ, ಈಗ ಲಂಗ್ಸ್ ಅಲ್ಲಿ ಒಂದು ಗಡ್ಡೆ ಕಾಣಿಸ್ಕೊಂಡಿದ ತಕ್ಷಣ ಪೇಷಂಟ್ಗಳು ಗಾಬರಿ ಆಗ್ತಾರೆ. ಸೊ ಈ ಗಡ್ಡೆ ಯಾಕಾಗಿ ಬರುತ್ತೆ ಡಾಕ್ಟರ್? ಒಂದ್ ವೇಳೆ ಬಂದ್ರೆ ಅದನ್ನ ರಿಮೂವ್ ಮಾಡೋದು ಹೇಗೆ? ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ? ಸೊ ಲಂಗಲ್ಲಿ ಗಡ್ಡೆ ಅಥವಾ ನಾಡ್ಯೂಲ್ಸ್ ಅಂತ ಹೇಳ್ತೀವಿ. ಅದು ಸಿಂಗಲ್ ಒಂದಿರಬಹುದು ಅಥವಾ ಮಲ್ಟಿಪಲ್ ಇರಬಹುದು, ಅಂದ್ರೆ ಒಂದಕ್ಕಿಂತ ಜಾಸ್ತಿ ಇರಬಹುದು. ಸೊ ಆ ಲಂಗ್ ನಾಡ್ಯೂಲ್ ಯಾವ ತರ ಕಾಣ್ತಾ ಇದೆ ಸಿಟಿ ಸ್ಕ್ಯಾನ್ ಅಲ್ಲಿ, ಅದ್ರ ಮೇಲೆ ನೀವು ಅದು ಲಂಗ್ ಕ್ಯಾನ್ಸರ್ ಇರಬಹುದು ಅನ್ನೋದು ಒಂದು ಸಾಧ್ಯತೆ ಇದೆ. ಆದ್ರೆ ನಾವು ಬಯಾಪ್ಸಿ ಮಾಡಿ ಅದನ್ನ ಪ್ರೂವ್ ಮಾಡೋ ತನಕ ನಾವು ಅದನ್ನ ಹೇಳಲಿಕ್ಕಾಗಲ್ಲ. ಸೊ ಸಿಟಿ ಸ್ಕ್ಯಾನ್ ಮಾಡಿ ಅದರಲ್ಲಿ ನಮಗೆ ಲಂಗ್ ಕ್ಯಾನ್ಸರ್ ಸಾಧ್ಯತೆ ಇದೆ. ಪ್ಲಸ್ ಪೇಷಂಟ್ ಆದ್ರೆ ಅವರು ಸ್ಮೋಕಿಂಗ್ ಮಾಡ್ತಾ ಇದ್ರು ಅಥವಾ ಲಂಗ್ ಕ್ಯಾನ್ಸರ್ದು ಮನೆಯಲ್ಲಿ ಯಾರಿಗಾರ ಹಿಸ್ಟ್ರಿ ಇದೆ ಅಂದ್ರೆ ಮಾತ್ರ ನಾವು ಜಾಸ್ತಿ ನಾವು ಅದನ್ನ ಎವ್ಯಾಲ್ಯೂಯೇಟ್ ಮಾಡ್ಬೇಕಂದ್ರೆ ಮುಂದೆ ನಾವು ಬಯೋಪ್ಸಿ ಅಥವಾ ಅದನ್ನ ಎವ್ಯಾಲ್ಯೂಯೇಟ್ ಮಾಡ್ಬೇಕಾಗತ್ತೆ. ಸೊ ಪೆಟ್ ಸ್ಕ್ಯಾನ್ ಅಂತ ಕೂಡ ಮಾಡ್ತೀವಿ. ಅದಾದ್ಮೇಲೆ ಬಯೋಪ್ಸಿ ಮಾಡ್ತೀವಿ. ಬಯೋಪ್ಸಿ ಮಾಡ್ಲಿಕ್ಕೆ ಕೂಡ ಬಹಳ ಅಡ್ವಾನ್ಸಸ್ ಬಂದಿದೆ. ಅಂದ್ರೆ ಸಿಟಿ ಗೈಡೆಡ್ ಬಯೋಪ್ಸಿ ಅಂತ ಮಾಡಬಹುದು. ಅಂದ್ರೆ ಹೊರಗಡೆಯಿಂದ ಸಿಟಿ ಸ್ಕ್ಯಾನ್ ಹೆಲ್ಪ್ ಮೂಲಕ ನಾವು ಒಂದು ನೀಡಲ್ ಪಾಸ್ ಮಾಡಿ ಟಿಶ್ಯೂ ಅಂದ್ರೆ ಆ ನಾಡ್ಯೂಲ್ ಇಂದ ನಾವು ಟಿಶ್ಯೂ ತಗೊಂಡು ಕಳಿಸ್ತೀವಿ. ಇಲ್ಲ ಅಂದ್ರೆ ಅದು ತುಂಬಾ ಹೊರಗಡೆ ಇದೆ, ಪೆರಿಫರಿಯಲ್ ಇದೆ, ಅದನ್ನ ನಾವು ಬ್ರಾಂಕೋಸ್ಕೋಪಿಯಿಂದ ಬಯಾಪ್ಸಿ ಮಾಡ್ಲಿಕ್ಕಾಗಲ್ಲ, ಅಥವಾ ರಕ್ತನಾಳಗಳು ಬಹಳ ಹತ್ರ ಇದೆ ಅಂದ್ರೆ ನಾವು ಕೆಲಸದಿ ಸರ್ಜಿಕಲ್ ಬಯಾಪ್ಸಿ ಅಂತ ತೊರಕೋಸ್ಕೋಪಿಯಿಂದಾನೇ ಬಯಾಪ್ಸಿ ಮಾಡ್ಬೇಕಾಗ್ಬೋದು. ಸೊ ಆ ಬಯಾಪ್ಸಿ ಮಾಡಿದ್ಮೇಲೆ ಬಹಳ ಸತಿ ನಮಗೆ ಡಯಾಗ್ನೋಸಿಸ್ ಬರುತ್ತೆ. ಬಹಳ ಸತಿ ಏನಾಗುತ್ತೆ, ಸಿಟಿ ಸ್ಕ್ಯಾನ್ ಅಲ್ಲಿ ನಮಗೇನು ಇದು ಲಂಗ್ ಕ್ಯಾನ್ಸರ್ ತರ ಯಾವ್ದು ಸಾಧ್ಯತೆ ಇಲ್ಲ ಅಂತ ಅನ್ಸಿದ್ರೆ ಅದನ್ನ ನಾವು ಫಾಲೋ ಅಪ್ ಮಾಡ್ತೀವಿ. ಅಥವಾ ಬಹಳ ಸಣ್ಣ ನಾಡ್ಯೂಲ್ಸ್ ಇದ್ರೆ
ಅಂದ್ರೆ ಲೆಸ್ ದೆನ್ 5 mm ನಾಡ್ಯೂಲ್ಸ್ ಇದ್ರೆ ನಾವು ಎವ್ರಿ 3 to 6 months CT ಸ್ಕ್ಯಾನ್ ರಿಪೀಟ್ ಮಾಡಿ ಯಾವ ತರ ಪ್ರೋಗ್ರೆಸ್ ಆಗಿದೆ ನೋಡ್ಕೊಂಡು ಅದನ್ನ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತೀವಿ. ಸೊ ಎಲ್ಲಾ ನಾಡ್ಯೂಲ್ಸ್ನು ಬಯಾಪ್ಸಿ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ನಾಡ್ಯೂಲ್ಸ್ಗೂ ಸರ್ಜರಿ ಅಂತ ಅವಶ್ಯಕತೆ ಇಲ್ಲ, ಎಲ್ಲ ನಾಡ್ಯೂಲ್ಸ್ ಕ್ಯಾನ್ಸರ್ ಅಂತ ಅಲ್ಲ. ಸೊ 80 to 85% ನಾಡ್ಯೂಲ್ಸ್ ನಾನ್ ಕ್ಯಾನ್ಸರಸ್ ಗಂಟುಗಳಿರ್ಬೋದು, ಯಾವ್ದಾರ ಇನ್ಫೆಕ್ಷನ್ ಆಗಿ ಅದರದ್ದು ಸ್ಕಾರಿಂಗ್ ಇರಬಹುದು. ಸೊ ಅದನ್ನ ನಾವು ಬಯಾಪ್ಸಿ ಮಾಡಿ ಪ್ರೂವ್ ಮಾಡೋ ಅವಶ್ಯಕತೆ ಬಂದ್ರೆ ಮಾಡ್ಬೇಕಾಗುತ್ತೆ. ಡಾಕ್ಟರ್, ಈಗ ಕ್ಯಾನ್ಸರ್ ಬಂದ ತಕ್ಷಣ ಜೀವನಾನೇ ಮುಗಿದೋಯ್ತು, ಬದುಕೋದೇ ಕಷ್ಟ ಅಂತ ಹೇಳಿ ಅದೊಂದ್ ರೀತಿ ಭಯ ಪಟ್ಟು ಬಿಡ್ತಾರೆ. ನಿಜವಾಗ್ಲೂ ಈ ಕ್ಯಾನ್ಸರ್ ಬಂದಿದ ತಕ್ಷಣ ನಮಗೆ ಫರ್ದರ್ ಟ್ರೀಟ್ಮೆಂಟೇ ಇಲ್ಲ, ಮುಗೀತು ಅನ್ನೋ ರೀತಿ ಯೋಚನೆ ಮಾಡ್ಬೇಕಾ, ಇಲ್ಲ ಬದುಕುಳಿಯೋ ಚಾನ್ಸಸ್ ಇರುತ್ತಾ? ಎಲ್ಲಾ ಕ್ಯಾನ್ಸರ್ಗಳು ಟ್ರೀಟ್ಮೆಂಟ್ ಆಗೋದಿಲ್ಲ ಅಂತ ಅಲ್ಲ, ನಾವು ಆ ತರ ಸ್ಟೇಜ್ ಆಫ್ ಮೆಡಿಸಿನ್ ಅಲ್ಲಿ ಇಲ್ಲ. ಈಗ ತುಂಬಾ ಅಡ್ವಾನ್ಸಸ್ ಆಗಿದೆ. ಆಮೇಲೆ ಎಲ್ಲಾ ಕ್ಯಾನ್ಸರ್ಗಳು ಒಂದು ಬಂದ ತಕ್ಷಣ ಟ್ರೀಟ್ಮೆಂಟ್ ಆಗಲ್ಲ. ಎಷ್ಟೊಂದು ಕ್ಯಾನ್ಸರ್ಗಳಿಗೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ, ಸ್ಟೇಜಿಂಗ್ ಅಂತ ಇರುತ್ತೆ. ಅಂದ್ರೆ ಯಾವ ಸ್ಟೇಜ್ ಅಲ್ಲಿ ಇದೆ ಕ್ಯಾನ್ಸರ್ ಅನ್ನೋದ ಮೇಲೆ ನಾವು ಅದನ್ನ ಟ್ರೀಟ್ಮೆಂಟು ಸರ್ಜರಿ ಮಾಡ್ಬೇಕಾ ಅಥವಾ ಫಸ್ಟ್ ಕೀಮೋಥೆರಪಿ ಕೊಡ್ಬೇಕಾ ಅಥವಾ ಬೇರೆ ಏನಾರ ಮೆಡಿಸಿನ್ಸ್ ಕೊಡ್ಬೇಕಾ, ಟಾರ್ಗೆಟೆಡ್ ಥೆರಪೀಸ್ ಅಂತ ಇರುತ್ತೆ, ಅದನ್ನೆಲ್ಲ ಮಾಡ್ಬೇಕಾ ಅನ್ನೋದನ್ನ ನಾವು ಸ್ಟೇಜ್ ಮಾಡಿ ಅಥವಾ ಮಲ್ಟಿ ಡಿಸಿಪ್ಲಿನರಿ ಅಂತ ಟ್ಯೂಮರ್ ಬೋರ್ಡ್ ಅಂತ ಇರುತ್ತೆ. ಸೊ ನಮ್ಮ ಮೆಡಿಕಲ್ ಆಂಕಾಲಜಿಸ್ಟ್ ಇರ್ಬೋದು, ನಮ್ಮ ಪಲ್ಮನಾಲಜಿಸ್ಟ್ ಇರ್ಬೋದು, ನಾವೆಲ್ಲ ಕೂಡ್ಕೊಂಡು ಡಿಸ್ಕಸ್ ಮಾಡಿ ಈ ತರ ಕ್ಯಾನ್ಸರ್ಗೆ ಅಥವಾ ಈ ತರ ಟ್ಯೂಮರ್ಗೆ ಯಾವ ತರ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಸೊ ಅದನ್ನ ಮಾಡ್ಬಿಟ್ಟು ಪೇಷಂಟ್ಗೆ ಎಕ್ಸ್ಪ್ಲೇನ್ ಮಾಡಿ ನಾವು ಈ ತರ ಇರುತ್ತೆ, ಡಿಪೆಂಡಿಂಗ್ ಆನ್ ದ ಸ್ಟೇಜ್ ನಾವು ಅದು ಕ್ಯೂರ್ ಆಗ್ಬೋದಾ ಇಲ್ಲ ಅನ್ನೋದು ಇರುತ್ತೆ. ನಾವು ಟ್ರೀಟ್ಮೆಂಟ್ ಮಾಡಿದ್ಮೇಲೂ ಕೂಡ ಕ್ಯಾನ್ಸರ್ ವಾಪಸ್ ಬರೋ ರಿಸ್ಕ್ ಇರುತ್ತೆ, ರಿಕರೆನ್ಸ್ ಅಂತ ಹೇಳ್ತೀವಿ. ಸೊ ಹಂಗಾಗಿ ಈ ತರ ಆಪರೇಷನ್ ಆದ್ಮೇಲೆ ನಾವು ಕ್ಯೂರ್ ಆಗೋಯ್ತು ಅಂತ ನಾವು ಏನು ನೆಕ್ಸ್ಟ್ ಸ್ಕ್ಯಾನಿಂಗ್ ಏನು ಮಾಡಿಲ್ದಂಗೆ ಆ ತರನೇ ಫಾಲೋ ಅಪ್ ಮಾಡಲಿಲ್ಲ ಅಂದ್ರೆ ಪೇಷಂಟ್ಸ್ ಡಾಕ್ಟರ್ಸ್ ಹತ್ರ, ಅವಾಗ ಲಂಗ್ ಕ್ಯಾನ್ಸರ್ ವಾಪಸ್ ಅಥವಾ ಯಾವುದೇ ಟ್ಯೂಮರ್ ವಾಪಸ್ ಬಂದ್ರು ಟ್ರೀಟ್ಮೆಂಟ್ ಆಗದೆ ಇರುವಂತ ಚಾನ್ಸಸ್ ಇರುತ್ತೆ. ಟಿಬಿ ಅಥವಾ ಲಂಗ್ ಕ್ಯಾನ್ಸರ್ ಈ ಟ್ರೀಟ್ಮೆಂಟ್ ಅನ್ನ ತಗೊಂಡಿರುವಂತಹ ಪೇಷಂಟ್ಸ್ ನ ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕು ಆಫ್ಟರ್ ಸರ್ಜರಿ? ಸೊ ಯಾವುದೇ ಸರ್ಜರಿ ಆಗಿರ್ಬೋದು, ಲಂಗ್ ಕ್ಯಾನ್ಸರ್ ಆಗಿರ್ಬೋದು, ಟಿಬಿ ಇರ್ಬೋದು, ಯಾವುದೇ ಆದ್ರೂ ನಮ್ಮ ನಮ್ಮ ಪೌಷ್ಟಿಕವಾದ ಆಹಾರ ತಿನ್ನೋದು ಇಂಪಾರ್ಟೆಂಟು. ಆಮೇಲೆ ಆಕ್ಟಿವ್ ಲೈಫ್ ಸ್ಟೈಲ್ ಅಂದ್ರೆ ನಾವು ಫಿಸಿಕಲ್ ಆಕ್ಟಿವಿಟಿ ಇರ್ಬೋದು, ಯಾವುದೇ ಒಂದು ಫಾರ್ಮ್ ಆಫ್ ಎಕ್ಸಸೈಸ್ ಇರ್ಬೋದು, ವಾಕಿಂಗ್ ಇರ್ಬೋದು ಅಥವಾ ಸ್ವಿಮ್ಮಿಂಗ್ ಇರ್ಬೋದು ಅಥವಾ ರನ್ನಿಂಗ್ ಇರ್ಬೋದು, ಯಾವುದಾದ್ರೂ ಫಿಸಿಕಲಿ ಆಕ್ಟಿವ್ ಇದ್ರೆ ನಮ್ಮ ವೇಟ್ ಅನ್ನ ನಾವು ಕಂಟ್ರೋಲ್ ಇಟ್ಕೊಂಡ್ರೆ ಅಂಡ್ ಫಾಲೋ ಅಪ್ ಕರೆಕ್ಟ್ ಆಗಿ ಮಾಡ್ತಾ ಇದ್ರೆ, ಟ್ರೀಟ್ಮೆಂಟ್ ನ ಕಂಪ್ಲೀಟ್ ಮಾಡಿದ್ರೆ ಯೂಶಲಿ ವಾಪಸ್ ಬರೋ ಎಸ್ಪೆಷಲಿ ಟಿಬಿಯಲ್ಲಿ ವಾಪಸ್ ಬರೋ ಚಾನ್ಸಸ್ ಇರಲ್ಲ. ಲಂಗ್ ಕ್ಯಾನ್ಸರ್ ಆ ಕ್ಯಾನ್ಸರ್ ಸೆಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಅದ್ರಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಕೀಮೋಥೆರಪಿ ಕೊಟ್ಟ ಮೇಲೆ ಅಥವಾ ಪೋಸ್ಟ್ ಸರ್ಜರಿ ನಾವು ಫಾಲೋ ಅಪ್ ಮಾಡ್ತಾ ಇರ್ಬೇಕಾದ್ರೆ ಎಷ್ಟು ವರ್ಷ ನಾವು ಆಪರೇಷನ್ ಆದ್ಮೇಲೆ ಟ್ಯೂಮರ್ ಎಷ್ಟು ವರ್ಷದ ತನಕ ಟ್ಯೂಮರ್ ವಾಪಸ್ ಬರಲ್ಲೋ ಅಷ್ಟು ಒಳ್ಳೇದು. ಅಂದ್ರೆ ಅದ್ರ ಟ್ಯೂಮರ್ ಬಿಹೇವಿಯರ್ ಒಳ್ಳೇದಿದೆ ಅಂತ, ಅಂದ್ರೆ ತುಂಬಾ ಅಗ್ರೆಸಿವ್ ಇಲ್ಲ ಅಂತ. ಸೊ ಆ ತರ ನಾವು ಫಾಲೋ ಅಪ್ ಮಾಡ್ಬೇಕಾಗತ್ತೆ. ಸೊ ಒಂದ್ಸತಿ ಆಪರೇಷನ್ ಆದ್ಮೇಲೆ ಅಡಿಕ್ವೇಟ್ ಫಾಲೋ ಅಪ್ ಅಂದ್ರೆ ಡಾಕ್ಟರ್ಸ್ ಹತ್ರ ಫಾಲೋ ಅಪ್ ಮಾಡ್ಕೊಂತ ಇರೋದು, ಏನೇ ಸಿಂಪ್ಟಮ್ಸ್ ಬಂದ್ರು ಅದನ್ನ ನೆಗ್ಲೆಕ್ಟ್ ಮಾಡಿಲ್ದಂಗೆ ವಾಪಸ್ ರಿಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅಂಡ್ ಪೌಷ್ಟಿಕ ಆಹಾರ ತುಂಬಾ ಇಂಪಾರ್ಟೆಂಟ್. ಡಾಕ್ಟರ್, ಈಗ ಮತ್ತೊಂದು ಪ್ರಾಬ್ಲಮ್ ಆದ್ರೆ ಅದನ್ನ ಪ್ರಾಬ್ಲಮ್ ಅಂತ ಗೊತ್ತೇ ಇರ್ಲಿಲ್ಲ, ತುಂಬಾ ಅತಿಯಾಗಿ ಸ್ವೆಟ್ ಆಗೋದು, ಕೈಯಲ್ಲಿ ಸ್ವೆಟ್ ಆದ್ರೆ ಅದು ಕೂಡ ಒಂದು ಆರೋಗ್ಯ ಸಮಸ್ಯೆ ಅಂತ ಹೇಳ್ತಾರೆ, ಅದು ಯಾವ ರೀತಿ ಡಾಕ್ಟರ್? ಸೊ ಇದು ತುಂಬಾ ಕಾಮನ್ ಪ್ರಾಬ್ಲಮ್ ಇದೆ, ಪಾಮರ್ ಪ್ಲಾಂಟರ್ ಹೈಪರ್ಹೈಡ್ರೋಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಕೈಯಲ್ಲಿ, ಅಂಗೈಯಲ್ಲಿ ಮತ್ತೆ ಕಾಲಲ್ಲಿ, ಪಾದದಲ್ಲಿ ತುಂಬಾ ಜಾಸ್ತಿ ಸ್ವೆಟ್ಟಿಂಗ್, ಕೆಲವರಿಗೆ ಫೇಸ್ ಅಲ್ಲೂ ಕೂಡ ಎಕ್ಸೆಸಿವ್ ಸ್ವೆಟ್ಟಿಂಗ್ ಆಗ್ತಾ ಇರುತ್ತೆ. ಅಂದ್ರೆ ನಾರ್ಮಲ್ ನಾವು ಯಾವುದೇ ಪರಿಸ್ಥಿತಿ ನಾವು ಎದುರುಗೊಳಿಸಿದಾಗ ನಮಗೆ ಸ್ವಲ್ಪ ಸ್ವೆಟ್ಟಿಂಗ್ ಆಗೋದು ಅಂತ ಇದು ಆದಾಗ ಸಿಂಪಥೆಟಿಕ್ ಆಕ್ಟಿವಿಟಿ ಅಂತ ಇರುತ್ತೆ. ಈ ತರ ಪೇಷಂಟ್ಸ್ ಅಲ್ಲಿ ಏನಾಗುತ್ತೆ, ಅವರು ಆಂಗ್ಷಿಯಸ್ ಇರ್ಬೋದು ಅಥವಾ ಅವರಲ್ಲಿ ಯಾವ ಕಾರಣಕ್ಕೆ ಇದಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಎಕ್ಸೆಸಿವ್ ಸ್ವೆಟ್ಟಿಂಗ್ ಆಗುತ್ತೆ. ಅಂದ್ರೆ ಅವ್ರ ಸಿಂಪಥೆಟಿಕ್ ಆಕ್ಟಿವಿಟಿ ಅನ್ನೋದು ತುಂಬಾ ಜಾಸ್ತಿ ಆಗಿರುತ್ತೆ. ಅವರಿಗೆ ಅದರಿಂದ ಏನಾಗುತ್ತೆ, ಅವ್ರು ಈವನ್ ಯಾರಿಗಾರ ಒಬ್ಬರಿಗೆ ಹ್ಯಾಂಡ್ ಶೇಕ್ ಕೊಡೋದಾಗ್ಲಿ ಅಥವಾ ಎಕ್ಸಾಮ್ ಬರೆಯೋಕೆ ಪೇಪರ್ ಎಲ್ಲ ಹಸಿ ಆಗ್ತಾ ಇರೋದು, ಅವರು ನಾರ್ಮಲ್ ಯಾರು ಫ್ರೆಂಡ್ಸ್ ಜೊತೆಗೆ ಮೀಟ್ ಆಗ್ಲಿಕ್ಕೂ ಕೂಡ ಯೋಚನೆ ಮಾಡುವಂತ ಪರಿಸ್ಥಿತಿ ಆಗುತ್ತೆ. ಸೊ ಇದು ತುಂಬಾ ಕಾಮನ್ ಪ್ರಾಬ್ಲಮ್ ಇದೆ, ಆದ್ರೆ ಬಹಳ ಜನಕ್ಕೆ ಅವೇರ್ನೆಸ್ ಇಲ್ಲ. ಇದು ಪಾಮರ್ ಪ್ಲಾಂಟರ್ ಹೈಪರ್ಹೈಡ್ರೋಸಿಸ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ಥೊರಾಕೋಸ್ಕೋಪಿಯಿಂದ ಪರ್ಮನೆಂಟ್ ಕ್ಯೂರ್ ಮಾಡಬಹುದು. ಅಂದ್ರೆ ನಾವು ಇದೇ ಕೀ ಹೋಲ್ ಸರ್ಜರಿ ಅಂದ್ರೆ 2 5 mm ಅಂದ್ರೆ ಅರ್ಧ ಸೆಂಟಿಮೀಟರ್ ಕಟ್ಟಲ್ಲಿ ಥೊರಾಸಿಕ್ ಸಿಂಪಥೆಟಿಕ್ ಚೈನ್ ಅಂತ ಎದೆಗೂಡಲ್ಲಿ ಇರುತ್ತೆ. ಸೊ ಅದನ್ನ ನಾವು 3ನೇ ಅಥವಾ 4ನೇ ರಿಬ್ ಲೆವೆಲ್ ಅಲ್ಲಿ ನಾವು ಅದನ್ನ ಕ್ಲಿಪ್ ಮಾಡ್ತೀವಿ. ಅದನ್ನ ನಾವು ಮಾರ್ನಿಂಗ್ ಅಡ್ಮಿಟ್ ಮಾಡಿ ಈವ್ನಿಂಗ್ ಡಿಸ್ಚಾರ್ಜ್ ಮಾಡುವಂತ ಸರ್ಜರಿ. ಥ್ಯಾಂಕ್ ಯು ಡಾಕ್ಟರ್. ಇವತ್ತಿನ ಈ ಡಿಯರ್ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಟಿಬಿ ಅಂದ್ರೆ ಏನು, ಲಂಗ್ ಕ್ಯಾನ್ಸರ್ ಅಂದ್ರೆ ಏನು, ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಪ್ರತಿಯೊಂದು ತಿಳಿಸ್ಕೊಟ್ರಿ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.
ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಡಿಯರ್ ಡಾಕ್ಟರ್ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.